ಹಲೋ ವೀಕ್ಷಕರೇ, ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ. ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಹೇಳ್ತಿದ್ದ ವಿಷಯ ಅಲ್ಲ, ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಶ್ರುತಿ ಮತ್ತೆ ರವಿ ಹತ್ರ ಹೇಳ್ತಿರ್ತಾರೆ. ಯಾಕೋ ಅಮ್ಮ ಈ ರೀತಿ ಎಲ್ಲ ಮಾಡಿದ್ರೇನು ಅಂತ ರವಿ ಕೇಳ್ದಾಗ, ಇದ್ರಲ್ಲಿ ನಾವೇನೋ ಮಾಡಕ್ಕಾಗುತ್ತೆ, ನೀನ್ ಫೋನ್ ಮಾಡಿ ಆ ಪೆಂಗಿನ ಇಲ್ಲಿ ಬರೋದಕ್ಕೆ ಹೇಳು ಅಂತ ಸೂರ್ಯ ಹೇಳ್ತಾನೆ. ಅತ್ತೆ ಈ ರೀತಿ ಎಲ್ಲ ಮಾಡಿದ್ರು ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಆಗ್ತಿಲ್ಲ ಅಂತ ಶ್ರುತಿ ಮೀನನ್ ಹತ್ರ ಹೇಳ್ತಿರ್ತಾಳೆ. ಈ ಕಡೆ ರವಿ ಮನೋಜನ್ಗೆ ಕಾಲ್ ಮಾಡಿ ಆಚೆ ಬರೋದಕ್ಕೆ ಹೇಳ್ತಾನೆ. ಆಗ ಮನೋಜ ಆಚೆಗ್ ಬಂದು, ಲೇ ಏನ್ರೋ ನಿಮ್ದು, ನನ್ನನ್ ಯಾಕೋ ಆಚೆ ಕರೆದ್ರಿ ಅಂತ ಕೇಳಿದಾಗ, ಏನೋ ಅಮ್ಮ ಮಾಡ್ತಿರೋದು ಸರಿನೇನೋ, ಅದಕ್ಕೆ ATM ಕಾರ್ಡ್ ನ ಅಮ್ಮ ಕಿತ್ತಿಟ್ಕೊಂಡಿದ್ದಾರೆ ಕಣೋ, ಅದ್ರ ಬಗ್ಗೆ ನೀನ್ ಕೇಳ್ಬಾರ್ದ ಅಂತ ರವಿ ಕೇಳಿದಾಗ, ಅದಕ್ ನಾನೇನೋ ಮಾಡಕ್ಕಾಗತ್ತೆ ಅಂತ ಮನೋಜ ಹೇಳ್ತಾನೆ. ಲೋ ಪೆಂಗ್ಯ, ಇದ್ರ ಬಗ್ಗೆ ನೀನೇ ಕಣೋ ಸಕ್ಕರೆ ಹತ್ರ ಮಾತಾಡ್ಬೇಕಾಗಿರೋದು. ಯಾಕಮ್ಮ ಈ ರೀತಿ ಮಾಡ್ತಿದ್ಯಾ? ಅವ್ರವ್ರ ಸಂಪಾದನೆ ಮಾಡಿರೋ ದುಡ್ಡು ಅವ್ರವ್ರಿಗೇನೆ, ಹಾಗೆ ನೀನ್ ಯಾಕೆ ಬೇರೆಯವ್ರ ದುಡ್ಡುಗೋಸ್ಕರ ಎಲ್ಲ ಆಸೆ ಪಡ್ತಿದ್ಯಾ ಅಂತ ನೀನೇ ಕೇಳ್ಬೇಕು ಅಂತ ಸೂರ್ಯ ಹೇಳ್ತಿರೋವಾಗ, ಏನೋ ಯಾವತ್ತೂ ಇಲ್ದೇ ಇರೋದು ದಿಢೀರ್ ಅಂತ ಅವಳ ಮೇಲೆ ಪ್ರೀತಿ ತೋರಿಸ್ತಾ ಇದೀಯ ಅಂತ ಮನೋಜ ಕೇಳ್ತಾನೆ. ನೋಡೋ, ನಾನ್ ನ್ಯಾಯವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇನೆ, ನಾನು ಪೌಡ್ರಿಗೋಸ್ಕರ ಮಾತಾಡ್ತಾ ಇಲ್ಲ. ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ನಾನು ಅದನ್ನೇ ಮಾತಾಡ್ತಾ ಇದ್ದಿದ್ದು ಅಂತ ಸೂರ್ಯ ಹೇಳಿದಾಗ, ಹೌದು ಸೂರ್ಯ ಅವ್ರು ಹೇಳೋದ್ರಲ್ಲೂ ನ್ಯಾಯ ಇದೆ. ನಾವ್ ಸಂಪಾದನೆ ಮಾಡೋದ್ರಲ್ಲಿ ನಮಗ್ ಮಾತ್ರ ರೈಟ್ಸ್ ಇರೋದು. ಅತ್ತೆ ಯಾಕೆ ಆ ರೀತಿ ಮಾಡ್ಬೇಕು? ನಾನಾಗಿದ್ರೆ ಕೊಡ್ತಾನೆ ಇರ್ಲಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ನಾನು ಅಷ್ಟೇ, ಆ ರೀತಿ ಆಗೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಆ ರೀತಿ ಕೇಳಿದಿದ್ರು ಕೂಡ ಯಾಕಮ್ಮ ಕೇಳ್ತಾ ಇದ್ಯಾ ಅಂತ ನಾನ್ ಕೇಳ್ತಿದ್ದೆ. ಸರಿ ಹೋಗ್ಲಿ, ಅಮ್ಮ ನಿನ್ಗೆ ಇದ್ರ ಬಗ್ಗೆ ಏನಾದ್ರು ಹೇಳಿದ್ರೇನು ಅಂತ ರವಿ ಕೇಳಿದಾಗ, ಯಾವ್ದ್ರ ಬಗ್ಗೆ ಅಂತ ಮನೋಜ ಕೇಳ್ತಾನೆ. ಅದೇ ಕಣೋ, ATM ಕಾರ್ಡ್ ನ ತಗೊಂಡ್ರಲ್ಲ ಅದ್ರ ಬಗ್ಗೆ. ಸಕ್ಕರೆ ಏನಾದ್ರು ನಿನ್ ಹತ್ರ ಮೊದ್ಲೇ ಹೇಳಿದ್ರ ಅಂತ ಸೂರ್ಯ ಕೇಳಿದಾಗ, ಮನೋಜ ಯೋಚನೆ ಮಾಡ್ತಿರ್ತಾನೆ. ನೋಡಿ, ಇದೆಲ್ಲ ತುಂಬಾನೇ ತಪ್ಪು. ಒಬ್ರು ಸಂಪಾದನೆ ಮಾಡೋದ್ನ ಆ ರೀತಿ ಎಲ್ಲ ಕೇಳ್ಬಾರ್ದು. ಅವ್ರಿಗೇನಾದ್ರು ಬೇಕಿತ್ತು ಅಂತಂದ್ರೆ ಕೇಳಿಸ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದ್ರೆ ಈ ರೀತಿ ಕಾರ್ಡ್ನೆಲ್ಲ ಕಿತ್ತಿಟ್ಕೊಳ್ಳೋದು ತುಂಬಾನೇ ತಪ್ಪು ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಮನೋಜ ಮೀನಿನ ಮುಖನೇ ನೋಡ್ತಿರ್ತಾನೆ. ಏನೋ ಹಂಗ್ ನೋಡ್ತಿದ್ಯಾ ಪೆಂಗ್ಯ, ನೀವೆಲ್ಲ ನನ್ ಬಗ್ಗೆ ಮಾತಾಡೋ ರೀತಿ ಆಗೋಯ್ತು ಅಂತ ನೋಡ್ತಿದ್ಯಾ? ನನಗ್ ಗೊತ್ತು ಕಣ ನಿನ್ ಮನ್ಸಲ್ಲಿ ಏನೇನ್ ಅನ್ಕೋತಿದ್ಯಾ ಅಂತ. ನೋಡೋ, ನಿನ್ ಒಳ್ಳೇದಕ್ಕೋಸ್ಕರನೇ ಹೇಳ್ತಾ ಇದೀವಿ ಅಂತ ಸೂರ್ಯ ಹೇಳ್ತಿರುವಾಗ, ಯಾರು ನೀನು ನನ್ಗೋಸ್ಕರ ಹೇಳ್ತಿದ್ಯಾ? ಹೋಗಲೋ, ನಿನ್ ಮಾತನ್ನೆಲ್ಲ ನಂಬೋದಕ್ಕಾಗತ್ತಾ ಅಂತ ಮನೋಜ ಹೇಳ್ತಾನೆ. ಲೋ, ನಿನ್ ಬಗ್ಗೆ ಕನ್ಸರ್ನ್ ಇರೋದಕ್ಕೆ ಕಣೋ ಇಷ್ಟದಲ್ಲಿ ನಿನ್ನ ಕರೆದು ಮಾತಾಡ್ಸ್ತಿರೋದು. ಅಮ್ಮ ಅದಕ್ಕೆ ಮೇಲೆ ಇರೋಕ್ ಹೋಗ್ತಾರೆ, ಈ ರೀತಿ ಎಲ್ಲ ಮಾಡ್ತಿದಾರ್ ಕಣೋ. ಈ ಟೈಮ್ ಅಲ್ಲಿ ನೀನೇ ಅಲ್ವೇನೋ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿರೋದು ಅಂತ ರವಿ ಕೇಳ್ತಾನೆ. ನಂತರ ಎಲ್ರು ಏನೇನೋ ಹೇಳೋದಕ್ ಪ್ರಯತ್ನ ಮಾಡಿದ್ರು ಕೂಡ ಮನೋಜ ಮಾತ್ರ ಯಾರ್ ಮಾತನ್ನು ಕೇಳುವಂತ ಪರಿಸ್ಥಿತಿ ಇರೋದೇ ಇಲ್ಲ. ನೋಡ್ರೋ, ಇದ್ರಲ್ಲಿ ನಾನ್ ಮಾತಾಡುವಂತದ್ದು ಏನೂ ಇಲ್ಲ. ಅಮ್ಮನ್ಗೆ ಏನ್ ಅನ್ಸಿತ್ತೋ ಏನೋ ಯಾರಿಗ್ ಗೊತ್ತು, ಅದಕ್ಕೆ ಅವ್ರು ತೆಗ್ದಿಟ್ಕೊಂಡಿದ್ದಾರೆ. ಅದಕ್ಕೆ ಏನಾದ್ರು ಕಾರಣ ಇದ್ದೇ ಇರುತ್ತೆ ಅಂತ ಮನೋಜ ಹೇಳ್ತಿರ್ತಾನೆ. ಲೇ, ಅದಕ್ಕೆ ಮೇಲೆ ಅಮ್ಮನ್ ಕೋಪ ಇದೆ ಕಣೋ, ಅದಕ್ಕೆ ಕಾರ್ಡ್ನ ತೆಗ್ದಿಟ್ಕೊಂಡಿದ್ದಾರೆ. ನೋಡು, ಒಂದ್ ಹುಡುಗಿ ಓದಿ ಸ್ವತಂತ್ರ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತಂದ್ರೆ ಅವಳಿಗೆ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೇಕು ಅಂತ. ಆ ರೀತಿ ಅವಳು ಸಂಪಾದನೆ ಮಾಡ್ತಿರೋದ್ನೆಲ್ಲ ಕಿತ್ತಿಟ್ಕೊಳ್ಳೋದು ತಪ್ಪು ಕಣೋ ಅಂತ ರವಿ ಹೇಳ್ತಿರುವಾಗ, ಒಂದ್ ಹೆಣ್ಣಿಗೆ ಇನ್ನೊಂದ್ ಹೆಣ್ಣೆ ಶತ್ರು ಅನ್ನೋದು ಇದಕ್ಕೆ ಅನ್ಸುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಶ್ರುತಿ, ನಮ್ಮಲ್ಲಿ ಯಾವಾಗ್ಲೂ ಹೀಗೇನೆ, ಗಂಡ್ ಮಕ್ಳಾದ್ರೂ ಒಂದ್ ರೀತಿಲಿ ಹೆಂಡತಿಯಕ್ಕೆ ಸಪೋರ್ಟ್ ಮಾಡ್ತಾರೆ, ಆದ್ರೆ ಒಂದ್ ಹೆಣ್ಣು ಬೆಳೆಯೋದನ್ನ ಇನ್ನೊಂದ್ ಹೆಣ್ಣು ಸಹಿಸೋದಿಲ್ಲ, ಅವ್ರನ್ನ ಬೆಳೆಯೋದು ಕೂಡ ಬಿಡೋದಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಹಾ, ಅದ್ರಲ್ಲಂತೂ ಅತ್ತೆ ಆಗಿದ್ರೆ ಮಾತಾಡಂಗೆ ಇಲ್ಲ. ಸೊಸೆ ಏನೇ ಮಾಡಿದ್ರು ಅದ್ರ ತಪ್ಪು ಹುಡುಕ್ತಾನೆ ಇರ್ತಾರೆ. ಅದು ಅಲ್ದೆ ಈ ಪೌಡ್ರು ದುಡ್ಡಿನ ಮನೆ ಮಗಳು ಅಲ್ವಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಅಲ್ಲಿ ಮನೋಜ, ಹೋಗಿ ಅಮ್ಮನ ಹತ್ರ ಮಾತಾಡೋ ಅಂತ ರವಿ ಹೇಳಿದಾಗ, ನೋಡೋ, ನಾನ್ ಇವಾಗ ಹೋಗಿ ಅಮ್ಮನ ಹತ್ರ ಮಾತಾಡಿದ ತಕ್ಷಣ ಅಮ್ಮ ಏನ್ ಒಪ್ಕೊಂಡ್ಬಿಡ್ತಾರ, ಆಮೇಲೆ ನನ್ನೇ ಬೈತಾರ ಅಷ್ಟೇ ಅಂತ ಮನೋಜ ಹೇಳ್ತಾನೆ. ಹಾಗಿದ್ರೆ ನಾವಾದ್ರೂ ಹೋಗಿ ಅಮ್ಮನ ಹತ್ರ ಮಾತಾಡೋಣವೇನೋ ಅಂತ ರವಿ ಹೇಳಿದಾಗ, ಇಲ್ಲ ರವಿ, ನಾವ್ ಯಾರೇ ಏನೇ ಹೇಳಿದ್ರು ಕೂಡ ಅತ್ತೆ ಕೇಳೋದಿಲ್ಲ ಅಂತ ಮೀನಾ ಹೇಳಿ, ರೀ, ಈ ವಿಷಯನ ನಾವ್ ಮಾವನ್ ತಿಳಿಸೋದು ಒಳ್ಳೇದು. ಮಾವನಿಗೆ ಗೊತ್ತಾದ್ರೆ ಅವ್ರು ಖಂಡಿತವಾಗ್ಲೂ ಅತ್ತೆಗೆ ಈ ರೀತಿ ಮಾಡೋದಕ್ ಬಿಡೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳ್ದೆ ಮೀನಾ, ನಾವ್ ಹೋಗಿ ಸಕ್ಕರೆ ಹತ್ರ ಮಾತಾಡಿದ್ರೆ ಅವ್ರು ಕೇಳೋದಿಲ್ಲ ಅಂತ ಸೂರ್ಯ ಹೇಳಿ, ನೋಡೋ ಪೆಂಗ್ಯ, ಒಂದು ನೀನ್ ಹೋಗಿ ಸಕ್ಕರೆ ಹತ್ರ ಈ ರೀತಿ ಎಲ್ಲ ಮಾಡ್ಬೇಡ ಅಂತ ಹೇಳು, ಇಲ್ಲ ಅಂದ್ರೆ ಅಪ್ಪನ ಹತ್ರ ಹೋಗಿ ಹೇಳ್ಬಿಡು ಅಂತ ಸೂರ್ಯ ಹೇಳಿದಾಗ, ಮನೋಜ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಲೋ ಮನೋಜ, ನಿನ್ನ ಹತ್ರನೇ ಕಣ ಮಾತಾಡ್ತಾ ಇರೋದು. ನೋಡೋ ಸೂರ್ಯ, ಏನಾದ್ರೂ ಕೇಳಿದ್ರೆ ಉತ್ತರ ಕೊಡ್ತಾನ ಅಂತ ಇವನು, ಹೇಗ್ ನಿಂತಿದ್ದ ನೋಡು ಅಂತ ರವಿ ಹೇಳ್ತಿರುವಾಗ ಮನೋಜ ಯೋಚನೆ ಮಾಡ್ಕೊಂಡೆ ನಿಂತಿರ್ತಾನೆ. ನಂತರ, ಹಾ, ನನ್ಗೆ ಇವಾಗ ಅರ್ಥ ಆಯ್ತು, ನೀವೆಲ್ರೂ ಸೇರಿ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ನನ್ಗೆ ಇವಾಗ ಕ್ಲೀನ್ ಆಗಿ ಅರ್ಥ ಆಗೋಯ್ತು ಅಂತ ಮನೋಜ ಹೇಳ್ತಿರ್ತಾನೆ. ಅಬ್ಬಾ, ಅರ್ಥ ಆಯ್ತು ತಾನೆ, ನಿನ್ಗೆ ಅರ್ಥ ಆದ್ರೆ ಸಾಕು, ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡುವಂತ ರವಿ ಹೇಳ್ತಿರುವಾಗ, ಲೋ ರವಿಗ, ನೀನ್ ಏನು ಹೇಳ್ಬೇಡ, ಸುಮ್ನಿರಪ್ಪ. ಅವ್ನ್ ಹೇಳೋದು ಏನೋ ವಿಚಿತ್ರವಾಗಿ ಅನಿಸ್ತಾ ಇದೆ. ಆ ಪಿಂಗಿನ್ಗೆ ಯಾವ ರೀತಿ ಏನ್ ಅರ್ಥ ಆಯ್ತು ಅಂತ ಯಾರು ಗೊತ್ತು, ಮೊದ್ಲು ಅವನನ್ನೇ ಕೇಳೋ ಏನ್ ಅರ್ಥ ಆಗಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಏನು ನಿನ್ಗೆ ಅರ್ಥ ಆಗಿದ್ದು ಅಂತ ರವಿ ಕೇಳಿದಾಗ, ಅದೇ ಕಣೋ, ನನ್ನ ಮತ್ತೆ ಅಮ್ಮನ ಮಧ್ಯೆ ಜಗಳ ತಂದಿಟ್ಟು ನಮ್ಮಿಬ್ರು ಸಂಬಂಧನ ಹಾಳ್ ಮಾಡ್ಬೇಕು, ಹಾಗೆ ನೀವೆಲ್ರೂ ಒಂದೇ ಟೀಮ್ ಆಗಿ ಖುಷಿ ಖುಷಿಯಾಗಿರ್ಬೇಕು, ಅಮ್ಮ ನನ್ ಮೇಲೆ ಇಟ್ಟಿರೋ ಪ್ರೀತಿ ಹಾಳಾಗ್ ಹೋಗ್ಬಿಡ್ಬೇಕು, ಅದೇ ತಾನೇ ನಿಮ್ ಪ್ಲಾನ್ ಅಂತ ಮನೋಜ ಹೇಳ್ತಿರುವಾಗ, ನೋಡ್ರಪ್ಪ, ಬೇಕಿತ್ತ ನಮ್ಗಿದ್ದಲ್ಲ, ಈ ನಾಯಿನ್ ತಗೊಂಡ್ ಹೋಗಿ ಸಿಂಹಾಸನ ಮೇಲೆ ಕೂರ್ಸಿದ್ರು ಕೂಡ ಅದ್ ಬಾಲ ಅಲರ್ಸೋದ್ನ ಬಿಡೋದಿಲ್ವಂತೆ, ಹಂಗೆ ಕೆಲವ್ರು ಬುದ್ಧಿ ಕೂಡ ಹುಟ್ಟಾನೆ ಬಂದ್ಬಿಟ್ಟಿರುತ್ತೆ, ಅದು ಬದ್ಲಾಗೋದೇ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಲ್ಲ ಕಣೋ, ಪಾಪ ರೋಹಿಣಿ ಅದಕ್ಕೆ ಅಂತ ನಾವ್ ಮಾತಾಡ್ತಿದ್ರೆ ನೀನ್ ಯಾಕೋ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ನೀವ್ ಯಾರು ಪಾಪ ಪುಣ್ಯ ಅಂತೆಲ್ಲ ಯಾರ ಬಗ್ಗೆನೂ ಯೋಚನೆ ಮಾಡ್ಬೇಡಿ. ಅಮ್ಮ ಏನಾದ್ರು ಮಾಡಿದ್ದಾರೆ ಅಂತಂದ್ರೆ ಅದು ಕರೆಕ್ಟ್ ಆಗೇ ಇರುತ್ತೆ. ನಾನು ಅಮ್ಮನ ಹತ್ರ ಹೋಗಿ ಕಾರಣ ಎಲ್ಲ ಕೇಳೋದಿಲ್ಲ. ಹಾಗೆ ನಾನು ಅಮ್ಮನ ಹತ್ರ ಈ
ವಿಷಯನ ಮಾತಾಡೋದು ಇಲ್ಲ ಅಂತ ಮನೋಜ ಹೇಳ್ದಾಗ, ಓದಿರೋ ಮುಟ್ಟಾಳ ಕಣೋ ನೀನ್ ಬದ್ಲಾಗೋದೇ ಇಲ್ಲ. ನನ್ ಮುಂದೆ ಹಿಂಗೆ ನಿಂತಿದ್ರೆ ತಲೆ ಚೆಚ್ಚಾಕ್ಬಿಡ್ತೀನಿ, ಹೋಗೋ ಇಲ್ಲಿಂದ ಅಂತ ಸೂರ್ಯ ಬೈತಾನೆ. ಆಗ ಮನೋಜ ಕೋಪ ಮಾಡ್ಕೊಂಡ್ ಹೋಗ್ತಾ ಮತ್ತೆ ಹಿಂದೆ ತಿರುಗಿ ಸೂರ್ಯ ನೋಡ್ದಾಗ, ಯಾಕೋ ತಿರ್ಗಿ ತಿರ್ಗಿ ನೋಡ್ತಾ ಇದ್ಯಾ, ನನ್ಗಿರೋ ಕೊಪ್ಗೆ ಹಂಗೆ ತಲ್ಕಾಯಿನ ಹೊಡ್ದಾಕ್ ಬಿಡ್ತೀನಿ, ಹೋಗೋ ತಿರ್ಗಿ ನೋಡ್ದೆ ಅಂತ ಸೂರ್ಯ ಇಟ್ಟಿಗೆ ಕಲ್ನ ಕೈಗೆತ್ಕೋತಾನೆ. ಆಗ ಮನೋಜ ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಗ ಶ್ರುತಿ ರವಿ ಹತ್ರ ಬಂದು, ರವಿ ನನ್ಗೊಂದ್ ವಿಷಯ ಅರ್ಥ ಆಗ್ತಿಲ್ಲ, ಈ ಮನೋಜ್ ಅವ್ರನ್ನ ಏನಾದ್ರು ಅಡಾಪ್ಟ್ ಮಾಡ್ಕೊಂಡ್ ಮನೆ ಕರ್ಕೊಂಡ್ ಬಂದಿದ್ದ ಅಂತ ಶ್ರುತಿ ಕೇಳಿದಾಗ, ಶ್ರುತಿ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ಅಲ್ಲ, ನಿನ್ನ ಮತ್ತೆ ಸೂರ್ಯ ಅವ್ರ ಕ್ಯಾರೆಕ್ಟರ್ಗೆ ಸ್ವಲ್ಪ ಸಿಮಿಲಾರಿಟಿ ಇದೆ, ಆದ್ರೆ ಇವ್ರು ಯಾಕೆ ಈ ರೀತಿ ಇದ್ದಾರೆ, ಹೇಗೆಲ್ಲಾ ಮಾತಾಡ್ ಹೋಗ್ತಿದ್ದಾರೆ ನೋಡು ಅಂತ ಶ್ರುತಿ ಕೇಳ್ತಾಳೆ. ಅಯ್ಯೋ ಶ್ರುತಿ, ಅವ್ನ್ ಯಾವಾಗ್ಲೂ ಹಿಂಗೇನೆ, ಅಮ್ಮನ್ ಮುದ್ದಿನ ಮಗ ಅವನು, ಯಾವತ್ತೂ ಅವ್ರ ಮಾತು ವಿರುದ್ಧವಾಗಿ ಮಾತಾಡೇ ಇಲ್ಲ ಅವನು, ಇವ್ನನ್ ಕರೆದು ಮಾತಾಡಿದ್ವಲ್ಲ ನಮ್ಗೆ ಬುದ್ಧಿ ಇಲ್ಲ ಅಂತ ರವಿ ತಲೆ ಚಚ್ಕೋತಿರ್ತಾನೆ. ಹಾಗೆ ರವಿ ಮತ್ತೆ ಶ್ರುತಿ ಅಲ್ಲಿಂದ ಹೊರಟೋಗ್ತಾರೆ. ಆಗ ಸೂರ್ಯ ಯೋಚನೆ ಮಾಡ್ಕೊಂಡು, ಇಷ್ಟೊತ್ತು ಆರಾಮಾಗಿ ಮಲ್ಕೊಂಡ್ ನಿದ್ದೆ ಮಾಡ್ತಿದ್ದೆ, ಎಲ್ಲ ನಿನ್ನಿಂದಾನೇ ಆಗಿತ್ತು, ಅವ್ನ ಕರೆದು ಮಾತಾಡು ಅಂತ ಹೇಳ್ದೆ, ನೋಡಿದ್ಯಾ ಇವಾಗ ಏನಾಯ್ತು ಅಂತ ಹೇಳಿ ಸೂರ್ಯ ಮೀನನ್ ಬೈತಿರ್ತಾನೆ. ಒಂದ್ ವಿಷಯ ರೀ ಅಂತ ಮೀನಾ ಹೇಳ್ದಾಗ, ಏನಂತ ಅಂತ ಸೂರ್ಯ ಕೇಳ್ತಾನೆ. ನನ್ ಎ.ಟಿ.ಎಂ ಕಾರ್ಡ್ನ ನಿಮ್ ಹತ್ರ ಕೊಟ್ಬಿಡ್ತೀನ್ರಿ, ನಿಮ್ ಹತ್ರನೇ ಇಟ್ಕೊಳ್ಳಿ ಅಂತ ಮೀನಾ ಹೇಳ್ದಾಗ, ನಿನ್ ಎ.ಟಿ.ಎಂ ಕಾರ್ಡ್ ನನ್ಗೆ ಕೊಡ್ತೀಯ ಅಂತ ಸೂರ್ಯ ಕೇಳ್ತಾನೆ. ಅದ್ ಹಾಗಲ್ಲ ರೀ, ಇವಾಗ ರೋಹಿಣಿ ಅವ್ರ ಹತ್ರ ಅತ್ತೆ ಕೇಳ್ದಂಗೆ ನಾಳೆ ನನ್ನ ಹತ್ರನು ಕೇಳಿದ್ರೆ ಅದಕ್ಕೆ ಸುಮ್ನೆ ಯಾಕ್ ಬೇಕು ಹೇಳಿ, ನಿಮ್ ಹತ್ರ ನನ್ ಎ.ಟಿ.ಎಂ ಕಾರ್ಡ್ನ ಕೊಟ್ಬಿಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಕೇಳಿದ್ರೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳೆ, ಅದ್ರಲ್ಲೂ ಆ ಪೌಡ್ರು ಸುಳ್ಳು ಹೇಳಿ ಸಿಕ್ಕಾಕೊಂಡಿರೋದ್ರಿಂದ ಎ.ಟಿ.ಎಂ ಕಾರ್ಡ್ನ ಕೇಳಿದ ತಕ್ಷಣ ಕೊಟ್ಬಿಡ್ತು. ಅಕಸ್ಮಾತ್ ಸಿಕ್ಕಾಕೊಳ್ಳಿಲ್ಲ ಅಂದಿದ್ರೆ ಸಕ್ಕರೆ ಕೈಲಿ ಎ.ಟಿ.ಎಂ ಕಾರ್ಡ್ನ ಕೊಡ್ತಿದ್ಲ ಆ ಪೌಡ್ರು ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ, ಅದು ನಿಜಾನೇ, ಆದ್ರೆ ಅತ್ತೆ ಯಾವಾಗ ಏನ್ ಮಾಡ್ತಾರೋ ಅಂತ ಗೊತ್ತೇ ಆಗ್ತಿಲ್ವಲ್ಲ, ನನ್ನ ಹತ್ರ ಕೇಳೋದಕ್ಕೂ ಚಾನ್ಸ್ ಇದೆ ಅಲ್ವೇನ್ರಿ ಅಂತ ಮೀನಾ ಹೇಳ್ದಾಗ, ನೀನ್ ಹೇಳೋದು ಕರೆಕ್ಟೇ, ಅವ್ರು ದಿಢೀರ್ ಅಂತ ಕೇಳಿದ್ರೆ ನೀನೇನ್ ಮಾಡ್ತೀಯ ಹೇಳು, ಅದು ಅಲ್ಲದೆ ಇವಾಗ ದೊಡ್ಡ ಸೊಸೆ ಹತ್ರ ಎ.ಟಿ.ಎಂ ಕಾರ್ಡ್ನ ತಗೊಂಡಿದ್ದೀನಿ, ಇನ್ನಿಬ್ರು ಸೊಸೆಯಂದ್ರ ತನ್ನ ಎ.ಟಿ.ಎಂ ಕಾರ್ಡ್ ತಗೊಳ್ಳೋಣ ಅಂತ ಅವ್ರ ಮನ್ಸಿಗೆ ಬಂದ್ರು ಬರ್ಬೋದು, ಆದ್ರೆ ಆ ಮೋಟ್ ಮಿಠಾಯಿ ಆಯ್ತಲ್ಲ, ಅದ್ರ ಹತ್ರ ಸಕ್ಕರೆದೇನು ನಡೆಯೋದಿಲ್ಲ ಕಣೆ, ಅದೆಲ್ಲ ಸಕ್ಕರೆ ಚೆನ್ನಾಗಿ ಗೊತ್ತಿದೆ. ಸರಿ, ಒಂದ್ ಕೆಲ್ಸ ಮಾಡು, ನಿನ್ ಎ.ಟಿ.ಎಂ ಕಾರ್ಡ್ನ ನನ್ನ ಹತ್ರ ಕೊಟ್ಬಿಡು ಅಂತ ಸೂರ್ಯ ಹೇಳ್ತಾನೆ. ಏನ್ರಿ ಹೇಳ್ತಿದ್ದೀರಾ, ಈಗ ತಾನೇ ಬೇಡ ಅಂದ್ರಿ ಅಂತ ಮೀನಾ ಹೇಳ್ದಾಗ, ನಾನ್ ಎಲ್ಲರ ಮುಂದೆ ಕೇಳ್ತೀನಿ ಕಣೆ, ಅವಾಗ ನಿನ್ ಎ.ಟಿ.ಎಂ ಕಾರ್ಡ್ನ ನಂಗೆ ತಂದ್ಕೊಡು ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ ಅಂತ ಮೀನಾ ಕೇಳಿದಾಗ, ನನ್ ತಲೆಯಲ್ಲಿ ಒಂದ್ ಐಡಿಯಾ ಬರ್ತಿದ್ದೆ ಕಣೆ, ಅದ್ ನಡೆಯೋವಾಗ ನಿನ್ಗೆ ಗೊತ್ತಾಗುತ್ತೆ ಬಿಡು ಅಂತ ಸೂರ್ಯ ಹೇಳ್ತಾನೆ. ಆಗ ಅದೇನಿರ್ಬೋದು ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ನನ್ಗೆ ಶಾಂತಿ ಮತ್ತೆ ರಂಗನಾಥ್ ಅವರು ಇಬ್ರು ಕಾಫಿ ಕುಡಿತಾ ಕೂತ್ಕೊಂಡಿರ್ತಾರೆ. ಆಗ ಸೂರ್ಯ ಬೇಕು ಬೇಕು ಅಂತಾನೆ, ಮೀನಾ ಬಾರ ಇಲ್ಲಿ ಅಂತ ಜೋರ ಕರೀತಿರ್ತಾನೆ. ಅಯ್ಯೋ, ಇವನೊಬ್ಬ ಶುರು ಹಟ್ಕೊಂಡ ಮೀನಾ ಮೀನಾ ಅಂತ ಅನ್ಕೊಂಡು ಶಾಂತಿ ಬೈತಿರ್ತಾಳೆ. ಏನ್ರಿ ಅಂತ ಮೀನಾ ಬಂದಾಗ, ನೀನ್ ಎ.ಟಿ.ಎಂ ಕಾರ್ಡ್ ಕೊಡು ಮೊದ್ಲು ಅಂತ ಸೂರ್ಯ ಕೇಳ್ತಾನೆ. ಎ.ಟಿ.ಎಂ ಕಾರ್ಡ್ ಯಾಕ್ರಿ ಅಂತ ಮೀನಾ ಕೇಳಿದಾಗ, ಏನೇ ಕೊಡು ಅಂತ ಕೇಳಿದ್ರೆ ನಿನ್ ಕಾರ್ನ ಬೇರೆ ಕೇಳ್ತಿದ್ಯಲ್ಲೇ, ಹೋಗ್ ತಗೊಂಡ್ ಬರೋಗೆ ಅಂತ ಸೂರ್ಯ ಬೈತಾನೆ. ಅದ್ ಹಾಗಲ್ಲ ರೀ, ಕಾರ್ನ ಇಲ್ದೆ ಏನು ಮಾಡ್ಬಾರ್ದಲ್ವಾ, ಅದಕ್ಕೆ ಕೇಳಿದೆ ಅಂತ ಮೀನಾ ಹೇಳ್ದಾಗ, ಕಾರ್ನ ಹೇಳ್ತೀನಿ ನೀನ್ ಹೋಗ್ ತಗೊಂಡ್ ಬಾ ಮೊದ್ಲು ಅಂತ ಸೂರ್ಯ ಹೇಳಿ, ಹಾಗೆ ಮೀನನ್ಗೆ ಕಣ್ಣಲ್ಲಿ ಸಿಗ್ನಲ್ ಕೊಡ್ತಾನೆ. ಸರಿ ಆಯ್ತು ಅಂತ ಮೀನಾ ಎ.ಟಿ.ಎಂ ಕಾರ್ಡ್ ಎತ್ಕೊಂಡ್ ಬರೋದಕ್ ಹೋದಾಗ, ಇದನ್ನೆಲ್ಲ ಶಾಂತಿ ನೋಡ್ತಾ ಇರ್ತಾಳೆ. ಅದೇ ಟೈಮ್ಗೆ ರವಿ ಮತ್ತೆ ಶ್ರುತಿ ಇಬ್ರು ಕೂಡ ಆಚೆಗ್ ಬರ್ತಾರೆ. ತಗೊಳ್ರಿ ಎ.ಟಿ.ಎಂ ಕಾರ್ಡ್ನ ಅಂತ ಮೀನಾ ಕೊಡೋದಕ್ ಹೋದಾಗ, ನನ್ಗೆ ಯಾಕಮ್ಮ ಕೊಡ್ತಾ ಇದೀಯ ಅಂತ ಸೂರ್ಯ ಕೇಳ್ತಾನೆ. ಲೋ ಸೂರ್ಯ, ನಿನ್ನೆ ಅಲ್ವೇನ ತಗೊಂಡ್ ಬಾ ಅಂತ ಹೇಳಿದ್ದು, ಈಗ ಅವ್ಳು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನೀನ್ ಬೇಡ ಅಂತ ಹೇಳ್ತಿದ್ಯಲ್ಲೋ, ಯಾಕೋ ಅಂತ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಅದು ಹಂಗಲ್ಲ ಅಪ್ಪಯ್ಯ, ಕೊಡ್ಬೇಕಾಗಿರೋ ಹತ್ರ ಕೊಡು ಅಂತ ಹೇಳ್ತಾ ಇದೀನಿ ಅಂತ ಹೇಳಿ, ಮೀನಾ ಕಾರ್ಡ್ನ ತಗೊಂಡೋಗಿ ಸಕ್ಕರೆ ಕೈಲಿ ಕೊಡೆ ಅಂತ ಸೂರ್ಯ ಹೇಳ್ದಾಗ, ಶಾಂತಿ ಸಡನ್ ಆಗಿ ಶಾಕ್ ಅಲ್ಲೇ ಸೂರ್ಯನೇ ನೋಡ್ತಿರ್ತಾಳೆ. ನಂತರ ಏನಾಗಿದೆ ಇವ್ನ್ಗೆ, ಯಾಕೆ ಈ ರೀತಿ ಹೇಳ್ತಿದ್ದಾನೆ ಅಂತ ಶಾಂತಿ ಅನ್ಕೋತಿರುವಾಗ, ಅಷ್ಟರಲ್ಲಿ ರೋಹಿಣಿ ಮತ್ತೆ ಮನೋಜ ಇಬ್ರು ಕೂಡ ರೂಮ್ ಇಂದ ಆಚೆ ಬರ್ತಾರೆ. ಏನ್ರಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಅಲ್ಲ ಕಣೆ, ಕೊಡು ಅಂತ ಹೇಳ್ತಾ ಇರೋದು ನಿನ್ಗೆ ತಾನೇ, ಯಾಕೆ ಮುಖ ನೋಡ್ಕೊಂಡ್ ನಿಂತಿದ್ಯಾ, ಕೊಡೆ ಅಂತ ಸೂರ್ಯ ಹೇಳ್ತಾನೆ. ಮೀನಾ ಎ.ಟಿ.ಎಂ ಕಾರ್ಡ್ನ ಶಾಂತಿ ಕೈಗೆ ಯಾಕೋ ಕೊಡ್ಬೇಕು, ನೀನ್ ಯಾಕೋ ಈ ರೀತಿ ಹೇಳ್ತಾ ಇದೀಯ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪಯ್ಯ ನಿನ್ ವಿಷಯನೇ ಗೊತ್ತಿಲ್ವೋ, ಅದು ನಮ್ಮ ಮನೇಲಿ ಅಂತ ಹೇಳ್ಕೊಂಡು ಸೂರ್ಯ ಶಾಂತಿ ಮುಖ ನೋಡಿ ಮಾತನ್ನ ಅಲ್ಗೆ ನಿಲ್ಸಿ, ಹೋಗ್ಲಿ ಬಿಡು ಅಪ್ಪಯ್ಯ, ನಡೆದಿರೋದೆಲ್ಲ ಹೇಳಿದ್ರೆ ನಿಮ್ಗೂ ಬೇಜಾರಾಗುತ್ತೆ, ಬೇಡ ಬಿಡಪ್ಪ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ಏನು ಹೇಳೋದಕ್ ಬಂದೆ ಅದನ್ನ ಮೊದ್ಲು ಹೇಳೋ, ಏನೋ ಮನೇಲಿ ಅಂತ ಹೇಳಕ್ ಬಂದು ಅರ್ಧಕ್ಕೆ ಮಾತ್ ನಿಲ್ಲಿಸ್ಬಿಟ್ಟಿಯಲ್ಲೋ, ಅದೇನು ಅಂತ ಹೇಳಯ್ಯ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಸರಿ ಅಪ್ಪಯ್ಯ, ಏನೋ ನೀನ್ ಕೇಳ್ತಾ ಇದೀಯ ಅಂತ ಹೇಳ್ತಾ ಇದೀನಿ ಅಷ್ಟೇನೆ ಅಂತ ಹೇಳಿ ಸೂರ್ಯ ನಡೆದಿದ್ದ ವಿಷಯನೆಲ್ಲ ರಂಗನಾಥ್ ಅವ್ರ ಹತ್ರ ಹೇಳ್ತಾನೆ. ಈ ವಿಷಯನೆಲ್ಲ ಇವ್ರ ಹತ್ರ ಹೇಳ್ಬಿಟ್ನಲ್ಲ ಅಂತ ಶಾಂತಿ ಕೋಪ್ತಿಂದ ಸೂರ್ಯನೇ ನೋಡ್ತಿರ್ತಾಳೆ. ಆಗ ರಂಗನಾಥ್ ಅವರು, ಶಾಂತಿ, ನೀನ್ ಯಾಕೆ ರೋಹಿಣಿ ಕಾರ್ಡ್ನ ತಗೊಂಡೆ ಅಂತ ಕೇಳಿದಾಗ, ಹೌದು ರೀ, ನಾನೇ ತಗೊಂಡಿದ್ದು, ಏನ್ ಇವಾಗ ಅಂತ ಶಾಂತಿ ಕೇಳ್ತಾಳೆ. ಏನೇ ಶಾಂತಿ, ಇದು ಹೊಸ ಅಭ್ಯಾಸ, ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ ನೀನು, ಅವ್ರ ಸಂಪಾದನೆ ಮಾಡೋದ್ನ ನೀನ್ ಹೆಂಗೆ ತಗೋತಾ ಇದ್ಯಾ, ನಾಚಿಕೆ ಆಗಲ್ವಾ ನಿನ್ಗೆ, ಈ ರೀತಿ ಎಲ್ಲ ಮಾಡೋದ್ ತಪ್ಪು ಕಣೆ ಅಂತ ರಂಗನಾಥ್ ಅವ್ರು ಶಾಂತಿಗ್ ಬುದ್ಧಿವಾದ ಹೇಳ್ತಾರೆ. ಯಾಕೆ, ಇದ್ರಲ್ಲೇನ್ ತಪ್ಪಿದೆ ಅಂತ ಶಾಂತಿ ಕೇಳಿದಾಗ, ನೋಡೆ, ತಿಂಗಳು ಮನೆಗೆ ಏನ್ ಖರ್ಚು ಬೇಕೋ ಅದನ್ನ ಅವ್ರು ಕೊಡ್ತಾ ಇದಾರೆ ತಾನೆ, ಈ ಕಡೆ ನಿನ್ಗೆ ಡ್ಯಾನ್ಸ್ ಸ್ಕೂಲ್ ಇಂದ ಬೇರೆ ದುಡ್ಡು ಬರ್ತಾ ಇದೆ, ಹಾಗಿರುವಾಗ ನಾನ್ ಯಾವ್ದಾದ್ರು ನಿನ್ ಹತ್ರ ಅದ್ರ ಬಗ್ಗೆ ಏನಾದ್ರು ಕೇಳಿದೀನೇನೆ, ಅದೆಲ್ಲ ನಿನಗ್ ಸೇರ್ಬೇಕಾಗಿರೋ ದುಡ್ಡು, ಅದಕ್ಕೆ ನೀನ್ ತಗೋತಾ ಇದ್ಯಾ, ಆದ್ರೆ ಈ ತರ ಬೇಡದಿರೋ ಕೆಲಸ ಎಲ್ಲ ಯಾಕೆ ಮಾಡ್ತಿದ್ಯಾ, ಮೊದ್ಲು ಎ.ಟಿ.ಎಂ ಕಾರ್ಡ್ನ ತಂದು ಅವಳ ಕೈ ಕೊಡು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಶಾಂತಿ ಸೂರ್ಯನೇ ಗುರಾಯಿಸ್ತಿರ್ತಾಳೆ. ಕರೆಕ್ಟ್ ಆಗಿ ಹೇಳ್ದೆ ಅಪ್ಪಯ್ಯ, ಸಕ್ರೆ ಈ ರೀತಿ ಎಲ್ಲ ಮಾಡ್ಬಾರ್ದು, ಸೊಸೆ ಎ.ಟಿ.ಎಂ ಕಾರ್ಡ್ನ ಕಿತ್ಕೊಳ್ಳೋದು ತಪ್ಪು, ಒಂದ್ ರೀತಿಲಿ ಇದು ಕೂಡ ಅಫೆನ್ಸ್ ಅಂತ ಸೂರ್ಯ ಹೇಳ್ತಿರುವಾಗ, ಶಾಂತಿ ಸೂರ್ಯನೇ ದುರ್ಗುಟ್ಕೊಂಡ್ ನೋಡ್ತಿರ್ತಾಳೆ. ಏನೋ ಮಾತಾಡ್ತಾ ಇದ್ಯಾ ನೀನೇನ್ ಲಾ ಓದಿದ್ಯಾ, ಲಾಯರ್ ತರ ಮಾತಾಡ್ತಿದ್ಯಲ್ಲ ಅಂತ ಮನೋಜ ಕೇಳ್ತಾನೆ. ಹೌದು ಕಣೋ ಪೆಂಗ್ಯ, ನೀನ್ ಯಾವತ್ತಾನೆ ಸಕ್ರೆ ಮಾತಾಡೋದನ್ನ ತಪ್ಪು ಅಂತ ಹೇಳಿದ್ಯಾ ಹೇಳು ಅಂತ ಹೇಳಿ, ರವಿಗ ಇದು ಅಫೆನ್ಸ್ ಅಲ್ವೇನೋ ಅಂತ ಸೂರ್ಯ ಕೇಳಿದಾಗ, ಇದು ಒಬ್ಬೊಬ್ಬರಿಗೆ ಒಂದೊಂದ್ ತರ ಕಣೋ ಸೂರ್ಯ, ಅವ್ರಾಗ ಅವ್ರೇ ಇಷ್ಟಪಟ್ಟು ಕೊಟ್ರೆ
ಕೊಟ್ರೆ ಅದೇನು ಆಗೋದಿಲ್ಲ. ಆದ್ರೆ ಈ ರೀತಿ ಎಲ್ಲ ಬಲವಂತ ಕಿತ್ಕೊಳ್ಳೋದು ಅಫೆನ್ಸ್ ಕಣೋ ಅಂತ ರವಿ ಹೇಳ್ತಾನೆ. ನಂತರ ಮೈಕಮ್ಮ ನೀನ್ ಹೇಳಮ್ಮ ಅಂತ ಸೂರ್ಯ ಕೇಳಿದಾಗ, ನಾನ್ ಇದುವರೆಗೂ ನಮ್ಮ ಅಪ್ಪ ಅಮ್ಮನ್ಗೆ ನನ್ ಕಾರ್ಡ್ ನ ಕೊಟ್ಟಿಲ್ಲ. ಅದ್ರಲ್ಲೂ ಒಬ್ರು ದುಡಿತಿದ್ದಾರೆ ಅಂತಂದ್ರೆ ಅವ್ರ ಕಾರ್ಡ್ ನ ಬಲವಂತವಾಗಿ ಇಸ್ಕೊಳ್ಳೋದು ನಿಜವಾಗ್ಲೂ ಅಫೆನ್ಸ್ ಅಂತ ಶ್ರುತಿ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳ್ತಿದ್ಯಾ ಶ್ರುತಿ, ರೋಹಿಣಿ ಅವರು ಮನೆಗೋಸ್ಕರ ಅಂತ ದುಡ್ಡು ಕೊಡ್ತಿದಾರಲ್ವಾ, ಕಾರ್ಡ್ ಅನ್ನ ಯಾಕೆ ಇಸ್ಕೋಬೇಕು, ಇದರಿಂದ ರೋಹಿಣಿ ಅವ್ರ ಮನ್ಸಿಗೆ ತುಂಬಾನೇ ನೋವಾಗುತ್ತೆ ಅಂತ ಮೀನಾ ಹೇಳಿದಾಗ, ಅಪ್ಪ ಈ ವಿಷಯ ಎಲ್ಲ ನಿನಗೆ ಗೊತ್ತಿರ್ಲಿಲ್ಲ ಅಲ್ವಾ, ಗೊತ್ತಾಗ್ಲಿ ಅಂತಾನೆ ಮೀನಾ ಕಾರ್ಡ್ ಕೊಡು ಅಂತ ನಾನೇ ಹೇಳಿದ್ದೆ ಅಪ್ಪ ಅಂತ ಸೂರ್ಯ ಹೇಳ್ತಾನೆ. ಲೇ ಶಾಂತಿ, ನನಗೆ ಗೊತ್ತಿಲ್ದಿರೋ ಹಾಗೆ ಈ ಮನೇಲಿ ಇನ್ನೂ ಏನೇನ್ ನಡೀತಿದ್ಯೆ, ಮೊದ್ಲು ಆ ಹುಡ್ಗಿಗೆ ಕಾರ್ಡ್ ಕೊಡಿ ಅಂತ ರಂಗನಾಥ್ ಅವ್ರು ಹೇಳಿದಾಗ ರೋಹಿಣಿ ಮುಂದೆ ಬಂದು, ಮಾವ ಅತ್ತೆ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ, ಅವ್ರು ಮಾಡೋದೆಲ್ಲ ಸರಿಯಾಗೇ ಇರುತ್ತೆ, ಅತ್ತೆ ಕಾರ್ಡ್ ಇಸ್ಕೊಂಡಿರೋದು ನನಗ್ ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಮಾವ, ಕಾರ್ಡ್ ಅವ್ರ ಹತ್ರನೇ ಇರ್ಲಿ, ಇನ್ಮೇಲೆ ನಾನ್ ಸಂಪಾದನೆ ಮಾಡಿದ್ದೆಲ್ಲಾನು ಅತ್ತೆ ಕೈಗೆ ಕೊಡ್ತೀನಿ, ನನ್ ದುಡ್ಡೆಲ್ಲ ಅತ್ತೆದೇನೆ, ಅವಶ್ಯಕತೆ ಬಿದ್ರೆ ನಾನೇ ಅತ್ತೆ ಹತ್ರನೇ ಕೇಳಿ ತಗೋತೀನಿ ಅಂತ ರೋಹಿಣಿ ಹೇಳಿ, ನನ್ಗೋಸ್ಕರ ಮಾತಾಡ್ತಿದ್ದೀನಿ ಅಂತ ಇಲ್ಲಿ ಯಾರು ನಮ್ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡು ಸಮಸ್ಯೆನ ದೊಡ್ಡದ್ ಮಾಡೋದ್ ಬೇಕಾಗಿಲ್ಲ, ಅತ್ತೆ ಕೈಗೆ ನಾನೇ ಕಾರ್ಡ್ ಕೊಟ್ಟಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಶಾಕಲ್ಲೇ ರೋಹಿಣಿ ನೋಡ್ತಿರ್ತಾರೆ. ಇದನ್ನ ಕೇಳಿ ರೋಹಿಣಿ ಕೂಡ ಖುಷಿ ಪಡ್ತಿರ್ತಾಳೆ. ಹಾ ಮತ್ತಿನ್ನೇನು, ಅವಳೇ ಹೇಳಾಯ್ತಲ್ಲ ಪಂಚಾಯತಿ ಎಲ್ಲ ಮುಗ್ದೋಯ್ತು, ಪಂಚಾಯತಿ ನೋಡಿ ನಗಾಡೋದಕ್ ಬಂದವರೆಲ್ಲ ಇಲ್ಲಿಂದ ಹೊರಡ್ಬೋದು ಅಂತ ಶಾಂತಿ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಸೂರ್ಯ ಅಲ್ಲೇ ಮೀನಾ ನನ್ ಮಕ್ಕಳು ಸರಿಯಾಗಿ ಉಗಿಯ ಅಂತ ಹೇಳಿದಾಗ, ರೀ ಸುಮ್ನಿರಿ ಅಂತ ಮೀನಾ ಹೇಳ್ತಾಳೆ. ನಾನ್ ಹೇಳ್ತಿದ್ದೀನಿ ತಾನೆ, ಸರಿಯಾಗಿ ಉಗಿಯ ನೀನು, ಏನೋ ಕಣ್ಣಿಗೆ ಕಂಡಿದ್ದ ಅನ್ಯಾಯನ ಕೇಳೋಣ ಅಂತ ಬಂದೆ, ಆದ್ರೆ ಇಲ್ಲಿ ನಮ್ಗೆ ಎಲ್ಲ ಉಲ್ಟಾ ಹೊಡಿತಾರೆ, ನಮ್ ಬುದ್ಧಿಗೆ ಏನಾದ್ರು ತಗೊಂಡ್ ನಾವೇ ಹೊಡ್ಕೋಬೇಕು ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ, ಹೋ ಇವ್ನ್ ದೊಡ್ಡ ಹೀರೋ, ಕಣ್ಣಿಗೆ ಕಂಡಿದ್ದನ್ನೆಲ್ಲ ಕೇಳೋದಕ್ ಬಂದ್ಬಿಡ್ತಾನೆ ಅಂತ ಹೇಳಿದಾಗ, ಹೌದು ಕಣೋ ಅದಕ್ಕೆ ನೋಡು ಕಾಮಿಡಿಯನ್ ಆಗ್ಬಿಟ್ಟೆ ಅಂತ ಸೂರ್ಯ ಹೇಳಿ, ಅಮ್ಮ ಪಾರ್ಲರ್ ಅಮ್ಮ ನಿನ್ಗೊಂದ್ ದೊಡ್ಡ ನಮಸ್ಕಾರ ಅಂತ ಕೈ ಮುಗಿತಾನೆ ಸೂರ್ಯ. ನಂತರ ರಂಗನಾಥ್ ಅವ್ರ ಹತ್ರ ಬಂದು, ಅಪ್ಪ ನನ್ ಮುಖ ಕಿತ್ತೋಂಗ್ ಹೊಡಿಯಪ್ಪ, ಬೇಗ ಹೊಡಿಯಪ್ಪ ಅಂತ ಸೂರ್ಯ ಹೇಳಿ, ರವಿ ನೀನಾದ್ರೂ ಬಯ್ಯೋ, ಮೈಕು ನೀನಾದ್ರೂ ಇಂಗ್ಲಿಷ್ ಅಲ್ಲಿ ಬಯ್ಯಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವ್ರ ಸೂರ್ಯನ ಹತ್ರ ಬಂದು, ಸೂರ್ಯ ಇದೆಲ್ಲ ಬಿಡೋ, ನೀನ್ ಹೇಳಿದ್ದು ಕರೆಕ್ಟ್ ಆಗೇ ಇತ್ತು, ನೀನು ನಿನ್ ಮನ್ಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಿದ್ಯಾ ಅಂತ ಹೇಳಿದಾಗ, ಮವ ನಾವ್ ರೋಹಿಣಿ ಅವ್ರಿಗೋಸ್ಕರ ತಾನೇ ಇಷ್ಟೆಲ್ಲ ಮಾತಾಡಿದ್ದು, ಸರಿಯಾಗಿ ಟ್ವಿಸ್ಟ್ ಕೊಟ್ಬಿಟ್ರು ಅಂತ ಶ್ರುತಿ ಹೇಳ್ತಾಳೆ. ಆಗ ಮೀನಾ, ಮವ ಅತ್ತೆ ಕಾರ್ಡ್ನ ವಾಪಸ್ ಕೊಟ್ಬಿಡ್ಲಿ ಅಂತ ನಾವೆಲ್ರು ಮಾತಾಡ್ತಿದ್ರೆ ರೋಹಿಣಿ ಅವ್ರೆ ಹೀಗೆಲ್ಲ ಮಾತಾಡಿ ಹೋದ್ರಲ್ಲ ಮವ ಅಂತ ಮೀನಾ ಕೇಳಿದಾಗ, ಸಕ್ರೆ ಪರವಾಗಿ ಮಾತಾಡ್ಲಿಲ್ಲ ಅಂತಂದ್ರೆ ಈ ಮನೇಲಿ ಬಾಳೋದಕ್ ಬಿಡಲ್ಲ ಅಂತ ಈ ಪಾರ್ಲರ್ ಅಮ್ಮ ಸರಿಯಾಗಿ ಗೋಳ್ ಹೊಡ್ಬಿಟ್ಟು ಅವ್ರ ಪರವಾಗಿ ಮಾತಾಡೋದಕ್ಕೆ ನನ್ ಸರಿಯಾಗಾಯ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ, ರೀ ಹೋಗ್ಲಿ ಬಿಡ್ರಿ, ನಾವ್ ನ್ಯಾಯವಾಗಿ ಮಾತಾಡಿದೀವಿ, ಅದ್ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಷ್ಟೇನೆ ಅಂತ ಹೇಳಿದಾಗ, ಮೀನಾ ಮಗ್ಳು ಕೂಡ ನಿನ್ ತಂಗಿ ಜೊತೆನೋ ಅಥವಾ ನಿಮ್ ಅಮ್ಮನ ಜೊತೆನೋ ಈ ವಿಷಯನ ಹೇಳ್ಬಿಟ್ಯಾ, ನನ್ ಮಾನ ಮರ್ಯಾದೆಲ್ಲ ಹೋಗ್ಬಿಡ್ತೆ ಕಣೆ, ನಾನು ಕೂಡ ಚೇತನ್ ಹತ್ರ ಯಾವ ವಿಷಯನೂ ಹೇಳೋದಿಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ ರವಿ ಶ್ರುತಿ ಇಬ್ರು ಕೂಡ ನಗ್ತಿರ್ತಾರೆ. ನೋಡೋ ಸೂರ್ಯ, ನಿನ್ ಮನ್ಸು ಒಳ್ಳೇದು ಕಣೋ, ಎಲ್ರಿಗೂ ಒಳ್ಳೇದೇ ಆಗ್ಬೇಕು ಅಂತ ಯೋಚನೆ ಮಾಡ್ತೀಯಾ, ನೀನ್ ಹೇಳಿದ್ದು ಸರಿಯಾಗೇ ಇತ್ತು, ಶಾಂತಿ ಆ ಕಾರ್ಡ್ನ ತಗೊಂಡ್ ಇಟ್ಕೋಬಾರ್ದಾಗಿತ್ತು, ಆದ್ರೆ ಅದ್ರಿಂದ ನನ್ಗೆ ಯಾವ ತೊಂದ್ರೆನೂ ಇಲ್ಲ ಅಂತ ರೋಹಿಣಿನೇ ಹೇಳಾಗೋಯ್ತಲ್ಲ, ಇನ್ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಕಣೋ, ನೀನ್ ಇದನ್ನೆಲ್ಲ ಬಿಟ್ಟಾಕಿ ನಿನ್ ಕೆಲ್ಸ ನೋಡ್ಕೋ ಹೋಗಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಈ ಕಡೆ ಅರುಣ್ ರೋಡಲ್ಲಿ ಹೋಗೋರ್ ಬರೋರ್ನೆಲ್ಲ ಹಿಡಿದು ಫೈನ್ ಆಗ್ತಿರ್ತಾನೆ. ಅಲ್ಲಿಗ್ ಸಂತು ಬಂದು, ಸರ್ ನಿಮ್ಮನ್ನೇ ಹುಡುಕ್ತಾ ಇದ್ದೆ ಸರ್ ಅಂತ ಸಂತು ಹೇಳಿದಾಗ, ಯಾಕೆ ಅಂತ ಅರುಣ್ ಕೇಳ್ತಾನೆ. ಸರ್ ನನ್ ಲವ್ ಸಕ್ಸಸ್ ಆಗೋಯ್ತು ಸರ್ ಅಂತ ಸಂತು ಹೇಳಿದಾಗ, ಓ ಹೌದಾ ಅಂತ ಅರುಣ್ ಚೀಟಿ ಬರ್ದು ಸಂತು ಕೈ ಕೊಡ್ತಾನೆ. ಏನ್ ಸರ್ ಕಂಗ್ರಾಟ್ಸ್ ಹೇಳ್ತೀರಾ ಅಂತಂದ್ರೆ ನೀವೇನೋ ಚೀಟಿ ಬರ್ದು ಕೊಡ್ತಾ ಇದ್ದೀರಲ್ಲ ಸರ್ ಅಂತ ಸಂತು ಕೇಳಿದಾಗ, ನೀವ್ ಹೆಲ್ಮೆಟ್ ಹಾಕದೆ ಬಂದಿದ್ರಲ್ಲ ಅದಕ್ಕೆ ಫೈನ್ ಹಾಕಿದೀನಿ ಅಂತ ಅರುಣ್ ಹೇಳ್ತಾನೆ. ಆ ಫೈನ್ ಪೇಪರ್ ನ ನೋಡಿ ಸಂತು ತುಂಬಾನೇ ಬೇಜಾರಾಗುತ್ತೆ. ಏನ್ ಸರ್ ನೀವು ಅಂತ ಸಂತು ಕೇಳಿದಾಗ, ಹೌದು ನೀವ್ ಹೆಲ್ಮೆಟ್ ಹಾಕದೆ ಬಂದಿರೋದಕ್ಕೆ ಫೈನ್ ಅದು, ಅಲ್ಲಿಗೆ ಹೋಗಿ ನಿಮ್ ಫೈನ್ ಕಟ್ಟಿ ಅಂತ ಅರುಣ್ ಹೇಳ್ತಾನೆ. ಸರಿ ಆಯ್ತು ಅಂತ ಬೇಜಾರಲ್ಲೇ ಸಂತು ಹೋಗಿ ಫೈನ್ ಕಟ್ತಾನೆ. ಈ ಕಡೆ ಅದೇ ರೋಡ್ ಅಲ್ಲಿ ಮೀನಾ ತನ್ನ ಇನ್ನೊಬ್ಳು ಫ್ರೆಂಡ್ ನ ಕೂರಿಸ್ಕೊಂಡ್ ಬರ್ತಿರ್ಬೇಕಾದ್ರೆ ಮೀನಾ ಜೊತೆ ಹೂ ಕಟ್ಟೋರು ಇನ್ನೊಬ್ರು ರೋಡಲ್ಲಿ ಸಿಗ್ತಾರೆ. ಮೀನಾ ನಾನು ಬರ್ತೀನಿ ಕಣೆ ಅಂತ ಅವ್ರು ಹೇಳಿದಾಗ, ಅಯ್ಯೋ ಬೇಡ ಇದು ರೂಲ್ಸ್ ಬ್ರೇಕ್ ಮಾಡ್ದಂಗಾಗುತ್ತೆ, ಆ ರೀತಿ ಎಲ್ಲ ನಾನು ಕೂರ್ಸ್ಕೊಳ್ಳೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಮೀನಾ ಹಿಂದೆ ಕುತ್ಕೊಂಡಿದ್ದ ಇನ್ನೊಬ್ರು ಫೋರ್ಸ್ ಮಾಡಿ ಅವಳನ್ನ ಕೂಡ ಕೂರ್ಸ್ಕೊ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಮೀನಾ ಅವ್ರಿಬ್ಬರನ್ನ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾಳೆ. ಆಗ ಮೀನಾ, ಅಕ್ಕ ಟ್ರಿಬಲ್ ರೈಡಿಂಗ್ ಹೋಗೋದು ತಪ್ಪು, ಆದ್ರೂ ನೀವ್ ಯಾರು ನಾನ್ ಮಾತನ್ನೇ ಕೇಳ್ತಿಲ್ಲ ಅಂತ ಹೇಳ್ತಿರುವಾಗ, ಅದೆಲ್ಲ ಏನೂ ಆಗೋದಿಲ್ಲ ಮೀನಾ ನೀನ್ ನಡಿ ಅಂತ ಅವ್ರ ಜೊತೆ ಹೋಗ್ತಿರ್ಬೇಕಾದ್ರೆ ಅದನ್ನ ಅರುಣ್ ನೋಡಿ ಗಾಡಿ ನಿಲ್ಲಿಸ್ಬಿಡ್ತಾನೆ. ನಂತರ ಪೇಪರ್ ಎಲ್ಲ ತಗೊಂಡ್ ಬನ್ನಿ ಇಲ್ಗೆ ಅಂತ ಅರುಣ್ ಹೇಳಿದಾಗ, ಇವ್ರೇ ಅಲ್ವಾ ನಮ್ಮ ಯಜಮಾನ್ರಿಗೆ ಟಾರ್ಚರ್ ಕೊಟ್ಟು ಅವ್ರ ಗಾಡಿನೆಲ್ಲ ಎತ್ಕೊಂಡು ಹೋಗಿದ್ದು, ಈಗ ಅವ್ರ ಸುಮ್ನೆ ಬಂದ್ ತಗ್ಲಾಕೋಬಿಟ್ನಲ್ಲ ಅಂತ ಮೀನಾ ಮನ್ಸಲ್ಲೇ ಅನ್ಕೊಂಡು ಅರುಣ್ ಹತ್ರ ಹೋಗಿ, ಸರ್ ಇಲ್ಲೇ ಹತ್ತಿರದಲ್ಲೇ ಅಂತ ಹಂಗೆ ಬಂದ್ಬಿಟ್ವಿ ಅಂತ ಹೇಳ್ತಿರ್ತಾಳೆ. ಇದು ತಪ್ಪಲ್ವಾ, ಕಾನೂನ್ಗೆ ಭಯ ಪಟ್ರೆ ಸಾಕಾಗೋದಿಲ್ಲ, ಈ ರೀತಿ 3 ಜನ ಹೋಗ್ತಿದಿರಲ್ಲ, ಎಲ್ಲಾದ್ರೂ ಯಾವ್ದಕ್ಕಾದ್ರೂ ಬುದ್ಧಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ ಅಂತ ಅರುಣ್ ಕೇಳ್ತಾನೆ. ಆಗ ನೀವ್ ಹೇಳೋದು ಕರೆಕ್ಟೇ ಸರ್, ಇನ್ಮೇಲೆ ಆ ರೀತಿ ಎಲ್ಲ ನಾವ್ ಮಾಡೋದಿಲ್ಲ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತು ಈಗ ನೀವ್ ಫೈನ್ ಕಟ್ಟಿ ಅಂತ ಫೈನ್ ಪೇಪರ್ ನ ಅರುಣ್ ಕೊಡ್ತಾನೆ. ಅದನ್ನ ನೋಡಿ ಮೀನಾ ಜೊತೆ ಹೂ ಕಟ್ಟೋರು ಶಾಕ್ ಆಗ್ತಾರೆ. ಏನ್ ಸರ್ ಇಷ್ಟೊಂದು ಫೈನ್ ಹಾಕಿದ್ದೀರಾ ಅಂತ ಅವ್ರು ಕೇಳಿದಾಗ, ಹೌದು ಮತ್ತೆ ಟ್ರಿಬಲ್ ರೈಡಿಂಗ್ ಅಲ್ಲಿ ಬೇರೆ ಬಂದಿದ್ದೀರಾ, ಫೈನ್ ಹಾಕ್ಲೇಬೇಕಲ್ವಾ ಅಂತ ಅರುಣ್ ಹೇಳ್ತಾನೆ. ಸರ್ ಸ್ವಲ್ಪ ನೋಡಿ ಹಾಕಿ ಸರ್ ಅಂತ ಎಲ್ರು ಕೇಳ್ಕೊತಿರುವಾಗ, ನೋಡಿ ಈ ರೀತಿ ಎಲ್ಲ ಒಬ್ಬೊಬ್ರೆ ಮಾತಾಡ್ತಾ ಇದ್ರೆ ಇನ್ನು ಡಬಲ್ ಮಾಡ್ಬೇಕಾಗತ್ತೆ ಫೈನ್, ಪರವಾಗಿಲ್ವಾ ಅಂತ ಅರುಣ್ ಕೇಳ್ತಾನೆ. ಅಯ್ಯೋ ಬೇಡ ಸರ್ ಪ್ಲೀಸ್ ಸರ್ ಸ್ವಲ್ಪ ಕಮ್ಮಿ ಮಾಡಿ ಸರ್ ಪ್ಲೀಸ್ ಸರ್ ಅಂತ ಹೂ ಕೊಟ್ಟೋರೆಲ್ಲ ಕೇಳ್ತಿರ್ಬೇಕಾದ್ರೆ, ಏನಮ್ಮ ಚೌಕಸಿ ಮಾಡ್ತಿದ್ಯಾ, ನನ್ನೇನ್ ತರಕಾರಿ ಹಂಗೆ ಇಟ್ಕೊಂಡಿದ್ದೀರಾ, ಇದು ಗೌರ್ಮೆಂಟ್ ಪ್ರಕಾರ ಫೈನ್ ಅಮೌಂಟ್, ಕಟ್ಟಿ ಇಲ್ಲಾಂದ್ರೆ ಗಾಡಿ ಎತ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅರುಣ್ ಹೇಳ್ತಿರ್ತಾನೆ. ಯಾಕೆ ಸರ್ ಪಾಪದವ್ರ ಗಾಡಿನೆಲ್ಲ ಎತ್ಕೊಂಡು ಹೋಗಿ ನಿಮ್ ರೂಢಿ ಆಗ್ಬಿಟ್ಟಿದೆ ಅಲ್ವಾ ಅಂತ ಮೀನಾ ಕೇಳ್ತಾಳೆ. ಆಗ ಅರುಣ್ ಮೀನಾ ನೋಡ್ತಾ, ನೀವು ಆ ರೌಡಿ ಡ್ರೈವರ್ ಹೆಂಡತಿ ತಾನೆ ಅಂತ ಕೇಳಿದಾಗ, ಅವ್ರೇನು ರೌಡಿ ಅಲ್ಲ ಡ್ರೈವರ್ ಅಷ್ಟೇ ಅಂತ ಮೀನಾ ಹೇಳ್ತಾಳೆ.
ಹೇಳ್ತಿರ್ತಾಳೆ. ಗಂಡ ನೋಡಿದ್ರೆ ನ್ಯಾಯ ಮಾತಾಡ್ತಾನೆ. ನನ್ ಗಾಡಿನ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ದಕ್ಕೆ ವಿಡಿಯೋ ಎಲ್ಲಾ ಮಾಡಿ ಅದನ್ನೆಲ್ಲ ತೋರಿಸಿದ್ದ, ಎಲ್ಲಾ ಕಡೆನೂ ಅದನ್ನ ವೈರಲ್ ಮಾಡಿದ್ದ. ಆ ನ್ಯಾಯನ ನಿಮ್ಗೆ ಹೇಳ್ಕೊಡೋದಕ್ಕಾಗ್ಲಿಲ್ವಾ ಅವ್ನ ಕೈಲಿ ಅಂತ ಅರುಣ್ ಹೇಳ್ತಿರುವಾಗ, ನೋಡಿ ಅವ್ರ ಬಗ್ಗೆ ಸುಮ್ನೆ ಏನೇನೋ ಮಾತಾಡ್ಬೇಡಿ, ಅವನು ಇವನು ಅಂತೆಲ್ಲ ಮಾತಾಡಿದ್ರೆ ಸರಿ ಇರೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಅರುಣ್ ಮೀನನ್ನೇ ಗುರಾಯಿಸ್ತಿರ್ತಾನೆ. ನಂತರ ನಿಮ್ಗೆ ಇವಾಗ ಏನು ಫೈನ್ ತಾನೇ ಕಟ್ಬೇಕು ಅಂತ ಹೇಳಿ ಮೀನಾ ಫೈನ್ ಕಟ್ಟಿ ಅಲ್ಲಿಂದ ಹೊರಡ್ತಿರ್ತಾಳೆ. ಮೀನಾ ಆ ದುಡ್ಡನ್ನ ನಾನೇ ಕೊಡ್ತೀನಿ, ನನ್ನಿಂದ ತಾನೇ ಆಗಿದ್ದು ಅಂತ ಹೂ ಕಟ್ಟೋರು ಹೇಳ್ತಾ ಅವ್ರು ಮತ್ತೆ ಗಾಡಿಲಿ ಕುತ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಆಗ ಮೀನಾ, ನೋಡಿ ಇದೆಲ್ಲ ಆಗಿದೆ ನಿಮ್ಮಿಂದ, ನೀವೊಂದ್ ಕೆಲ್ಸ ಮಾಡಿ, ಇಲ್ಲೇ ಹತ್ತಿರದಲ್ಲೇ ಬಸ್ ಸ್ಟಾಪ್ ಇದೆ, ನೀವು ಅಲ್ಲಿಂದಾನೇ ಹೋಗಿ ಅಂತ ಮೀನಾ ಹೇಳ್ತಿರೋವಾಗ, ನೋಡು ಮೀನಾ ಒಂದ್ಸಲಿ ಫೈನ್ ಕಟ್ ಆಗಿದೆ ತಾನೆ, ಇನ್ನು ನಾವು ಎಲ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಹೋಗ್ಬೋದು ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ಅರುಣ್ ಹೇಳ್ತಾನೆ. ಆಗ ನೋಡಿ ಸರ್, ಆಲ್ರೆಡಿ ಫೈನ್ ಕಟ್ಟಿದೀವಿ, ಈಗ ನೀವೇನು ಮಾತಾಡ್ಬೇಡಿ, ಸುಮ್ನೆ ಇದ್ಬೇಡಿ ಅಂತ ಹೂ ಕಟ್ಟೋರು ಹೇಳ್ತಿರ್ತಾರೆ. ನಡಿ ಮೀನಾ ಹೊರಡೋಣ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ, ನೋಡಿ ಮತ್ತೆ ನನ್ಗೆ ಈ ರೀತಿ ಎಲ್ಲ ಕಂಡೋರ್ ಹತ್ರ ಬಯಸ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ, ನೀವು ನಡ್ಕೊಂಡೇ ಹೋಗಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ಸರಿ ನನ್ ಡ್ಯೂಟಿ ಮುಗೀತು, ನಾನ್ ಹೋಗ್ತೀನಿ, ನೀನ್ ನೋಡ್ಕೊ ಅಂತ ಹೇಳಿ ಅರುಣ್ ಜೊತೆ ಕೆಲಸ ಮಾಡೋ ಇನ್ನೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ, ಹೌದು ಡ್ಯೂಟಿ ಏನೋ ಮುಗೀತು, ಇನ್ಮೇಲೆ ಹಾಸ್ಪಿಟಲ್ ಅಲ್ಲಿ ಡ್ಯೂಟಿ ಇರುತ್ತೆ ಬಿಡು ಅಂತ ಅವರೆಲ್ಲ ರೇಗಿಸ್ತಿರ್ತಾರೆ. ಏನೋ ಹೇಳ್ತಿದ್ಯಾ ನೀನು ಅಂತ ಅರುಣ್ ಕೇಳ್ತಿರುವಾಗ, ಹೇಗಿದ್ರು ನಿಮ್ ಹುಡ್ಗಿಂತ ನೋಡಕ್ ಹೋಗ್ತಾ ಇರೋದು, ಹೌದು ನಿಮ್ ಲವ್ ಸಕ್ಸಸ್ ಆಯ್ತಾ ಅಂತ ಇನ್ನೊಬ್ಬ ಪೊಲೀಸ್ ಕೇಳ್ತಿರುವಾಗ, ಇಲ್ಲ ಕಣೋ ಇನ್ನು ವೇಟಿಂಗ್ ಅಲ್ಲೇ ಇಟ್ಟಿದ್ದಾಳೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತೀರಾ ಅಂತ ಅರುಣ್ ಹೇಳ್ತಿರ್ತಾನೆ. ಆಗ ಜೊತೆಲಿ ಕೆಲಸ ಮಾಡೋ ಇನ್ನೊಬ್ಬ ಇನ್ಸ್ಪೆಕ್ಟರ್ ಬಂದು, ನೋಡಲ್ಲಿ ಆಗದೆ ನಿಮ್ ಹುಡ್ಗಿ ಬರ್ತಿದ್ದಾಳೆ ಅಂತ ಕನ್ಕನ್ ತೋರಿಸಿದಾಗ ಅರುಣ್ ಕನ್ಕನ್ ನೋಡಿ ಅವಳ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾನೆ. ನಂತರ ಕನಕ, ನೀನ್ ನನ್ಗೆ ಉತ್ತರ ಹೇಳ್ತೀನಿ ಅಂತ ಹೇಳಲೇ ಇಲ್ವಲ್ಲ ಅಂತ ಅರುಣ್ ಕೇಳಿದಾಗ, ಹೇಳದ್ನಲ್ಲ ಇನ್ನೊಂದ್ ಸ್ವಲ್ಪ ದಿವಸ ವೇಟ್ ಮಾಡಿ ಅಂತ ಕನಕ ಹೇಳ್ತಿರ್ತಾಳೆ. ಸರಿ ನಿಮ್ ಅಕ್ಕನ ಹತ್ರ ಯಾವಾಗ ನನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀಯ ಅಂತ ಅರುಣ್ ಕೇಳಿದಾಗ, ಯಾಕೆ ಅಂತ ಕನಕ ಕೇಳ್ತಾಳೆ. ಇನ್ನೇನು ನಿನ್ನ ಹತ್ರ ಕೇಳಿ ಕೇಳಿ ಸಾಕಾಗೋಯ್ತು, ಅಟ್ಲೀಸ್ಟ್ ನಿಮ್ ಅಕ್ಕನ ಹತ್ರ ಹೋಗಿ ಮಾತಾಡಿದ್ರೆ ಅವ್ರಾದ್ರೂ ಒಪ್ಪಿಗೆ ಕೊಡ್ತಾರೋ ಏನೋ ಅಂತ ನೋಡ್ಬೇಕು ಅಂತ ಅರುಣ್ ಹೇಳ್ತಿರ್ತಾನೆ. ಆಗ ಕನಕ, ಸರಿ ನಮ್ಮ ಅಕ್ಕನ ದೇವಸ್ಥಾನ ಕರ್ಕೊಂಡ್ ಬರ್ತೀನಿ, ಅಲ್ಲೇ ಮಾತಾಡೋಣ ಅಂತ ಹೇಳಿದಾಗ, ಓ ಇದೊಂಥರ ಚೆನ್ನಾಗಿದೆಯಲ್ಲ, ದೇವಸ್ಥಾನದ ಹತ್ರನೇ ನಾವು ಪ್ರೀತಿಸಿದ್ದು, ಈಗ ಅದಕ್ಕೆ ಒಪ್ಪಿಗೆ ತಗೊಳ್ಳೋದು ದೇವಸ್ಥಾನದಲ್ಲ, ಸರಿ ಆಯ್ತು ಬಿಡು ಅಂತ ಅರುಣ್ ಹೇಳ್ತಾನೆ. ನಂತರ ಸರಿ ಬಾ ಅಂತ ಹೇಳಿ ಇಬ್ರು ಗಾಡಿ ಕುತ್ಕೊಂಡು ಕಾಫಿ ಶಾಪ್ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.